ಅಲ್ಲ ಇದೆಲ್ಲ ತುಂಬಾ ಡೈಮೆನ್ಷನ್ಸ್ ಇದೆ. ಇಟ್ಸ್ ಕಮ್ ಔಟ್ ವೆರಿ ವೆಲ್. ಇನ್ ಫ್ಯಾಕ್ಟ್ ನೀವು ಇದನ್ನ ಸಿನಿಮಾ ಕತೆಗೆ ಪೂರಕವಾಗಿ ಬರ್ದಿದ್ದೀರಾ ಅಥವಾ ದರ್ಶನ್ ಅವರ ಸರ್ ಅವರ ಪ್ರೆಸೆಂಟ್ ಸಿಚುವೇಶನ್ ಪೂರಕವಾಗಿ ಬರ್ದಿದ್ದೀರಾ? ಎಂಟೈರ್ ಯಾವುದೇ ಡೆವಿಲ್ನ ಹಾಡಾಗ್ಲಿ, ಓಕೆ, ಇಟ್ ಈಸ್ ಕಂಪ್ಲೀಟ್ಲಿ ಅಕಾರ್ಡಿಂಗ್ ಟು ದ ಸಿಚುವೇಶನ್ ಆಫ್ ದ ಸಿನಿಮಾ. ಸಿನಿಮಾಲಿ ಬರುವಂತಹ ಸಿಚುವೇಶನ್ಸ್ಗೋಸ್ಕರನೇ ಹಾಡುಗಳನ್ನ ಮಾಡಿರೋದು. ಯಾವುದು ಸ್ಟೇಜ್ ಸಾಂಗ್ಸ್ ಅಲ್ಲ, ಅಂದ್ರೆ ಸ್ಕ್ರಿಪ್ಟೆಡ್ ಸಾಂಗ್ಸ್ ಅಲ್ಲ. ಇವಾಗ ಈ ಸೀನ್ ಮುಗೀತಪ್ಪ, ಇಲ್ಲೊಂದು ಸಾಂಗ್ ಹಾಕ್ಬೇಕು. ಯೂಶಲಿ ಏನಾಗುತ್ತೆ, ಇವಾಗ ಒಂದು ಕಮರ್ಷಿಯಲ್ ಸಿನಿಮಾ ಅಂದ ತಕ್ಷಣ ಒಂದೆರಡು ಎಕ್ಸಾಕ್ಟ್ಲಿ. ಸೊ ದಟ್ ಇಸ್ ದ ಥಿಂಗ್. ಈಗ ಆ ಸಿಚುವೇಶನ್ ನಡೀತಾ ಇರತ್ತೆ, ಅಲ್ಲೊಂದು ಕೆಲವು ಒಂದಷ್ಟು ಅರ್ಥಗಳನ್ನ ಈಗ ನಾವು ಸಾಂಗುನು ಅದನ್ನ ಯುನೋ ಬ್ಯೂಟಿಫೈ ಮಾಡುತ್ತೆ. ಈಗ ರೆಗ್ಯುಲರ್ ಡೈಲಾಗ್ಸ್ ಹೇಳೋದಕ್ಕಿಂತ ಒಂದು ಸಾಂಗ್ ಅಲ್ಲಿ ಹೇಳಿದ್ರೆ ಇಟ್ ಬ್ಯೂಟಿಫೈಸ್ ದ ಸಿಚುವೇಶನ್. ಸೊ ಹಾಗಾಗಿ ಆ ಸಿಚುವೇಶನ್ ಪ್ರಕಾರ ಯುನೋ ಆ ಸಾಂಗ್ಗಳನ್ನ ಪ್ಲೇಸ್ ಮಾಡಿದ್ದಾರೆ. ಇದು ನಥಿಂಗ್ ಇಸ್ ಅ ಸ್ಕ್ರಿಪ್ಟೆಡ್ ಸಾಂಗ್. ಓಕೆ, ಅಲ್ಹೋಮರ ಸಾಂಗ್ ಮಾಡಿದಾಗ ಪ್ರಕಾಶ್ ವೀರ್ ಸರ್ ನಿಮ್ಮದ ಎಷ್ಟು ಸ್ಕ್ರಿಪ್ಟ್ಗಳನ್ನ ಚೇಂಜ್ ಮಾಡಿಸಿದ್ರು, ಎಷ್ಟು ವರ್ಷನ್ಸ್ ಬರ್ಸಿದ್ರು ಅಂತ? ತುಂಬಾ ಚೇಂಜಸ್ ಆಗಿದೆ. ಈವನ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಬರ್ದಾಗ್ಲೂ ಅಷ್ಟೇ, ಅಲ್ಹೋಮರ ಬರ್ದಾಗ್ಲೂ ಅಷ್ಟೇ ತುಂಬಾನೇ ಚೇಂಜಸ್ ಆಗಿದೆ. ಏನಂದ್ರೆ ಅದು ಅಗೇನ್ ಒಂದು ಏನಾಗುತ್ತೆ, ನಮಗೆ ಅದು ಟ್ಯೂನ್ ಪ್ರಕಾರನೂ ಕೂರ್ಬೇಕು ಫಸ್ಟ್, ಅದು ಮೇನ್. ಯಾಕಂದ್ರೆ ಇವಾಗ ಅಜನೀಶ್ ಸರ್ ಟ್ಯೂನ್ ಮಾಡ್ಬಿಟ್ಟು ನಮಗೆ ಕಳಿಸ್ತಾರೆ. ಇವಾಗ ಆ ಟ್ಯೂನ್ಗೆ ಎಕ್ಸಾಕ್ಟ್, ಯಾಕಂದ್ರೆ ಈ ತತ್ಕಾರಗಳಿರುತ್ತಲ್ಲ ಟ್ಯೂನ್ ಮಾಡ್ಬೇಕಾದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಅಲ್ಹೋಮರ ಟ್ಯೂನ್ ಬಂದಿದ್ದು ಏನಂದ್ರೆ ತತ್ತಡ ಬಿಡ ಕತ್ತಡ ಸಲೈ ವಾತಾಡಿ ಕಟ್ಟಾಡಿ ತಡ ತಿಟ್ಟಾಡಿ ಈ ತರ ಬರ್ದಿರ್ತಾರೆ. ಸೊ ತಟ್ಟಡಿ ದಿಡಿ ತಟ್ಟಡ ಡಡ ಅಂದಾಗ ಅದಕ್ಕೆ ಅಲ್ಹೋಮರ ದ ಟ್ರೂ ಎಂಪರ್ ಅದು ಕೂಡ್ಸ್ಬೇಕಂದ್ರೆ ಅದು ಇಟ್ ಇಸ್ ದ ಪ್ರಾಸೆಸ್ ಆಫ್ ಲಿರಿಕ್ ರೈಟಿಂಗ್. ಕೆಲವು ಕಡೆ ಏನಾಗುತ್ತೆ, ನಮಗೆ ಆ ಕರೆಕ್ಟ್ ತತ್ಕಾರಗಳು ಸಿಗಲ್ಲ, ಅವಾಗ ಟ್ಯೂನ್ದು ಬ್ಯೂಟಿ ಹಾಳಾಗ್ಬಿಡುತ್ತೆ. ಹಿಡ್ಕೋಬಾರ್ದು, ಕಚ್ಕೋಬಾರ್ದು ಅದು, ಅದೇ ಅಥವಾ ತುರ್ಕ್ದಂಗೆ ಇರಬಾರ್ದು. ಸೊ ಆ ಟ್ಯೂನ್ ಪ್ರಕಾರನೇ ನಾವು ಅದನ್ನ ಬರಿಬೇಕು ಫಸ್ಟ್. ಅದು ನಾವು ಮೇಜರ್ಲಿ ನೋಡೋದು. ಓಕೆ, ಅದು ಟ್ಯೂನ್ ಕರೆಕ್ಟ್ ಆಗಿದೆಯಾ ಅಂತ. ಆ್ಯಂಡ್ ಸಿಚುಯೇಷನ್ನು ಅಫ್ಕೋರ್ಸ್ ಡೈರೆಕ್ಟರ್ ಸರ್ಗಳು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಅವ್ರ ಸಿಚುವೇಶನ್ ಪ್ರಕಾರನೇ ಅದು ಸಾಂಗ್ ಇರಬೇಕು. ಯಾಕಂದರೆ ನಾವು ಸಮಥಿಂಗ್ ಇರ್ರಿಲೆವೆಂಟ್ ಬರೆದು ಬಿಟ್ರೆ, ಅದರ್ ದ್ಯಾನ್ ದ ಸಿಚುವೇಶನ್ ಗೋಯಿಂಗ್ ಆನ್ ಇನ್ ದ ಸ್ಕ್ರಿಪ್ಟ್, ಅದು ನಮಗೆ ತುಂಬ ಅಂದರೆ ಸಿನಿಮಾ ಒಂದು ರನ್ ಥ್ರೂ ನೋಡಿದಾಗ ನಮಗದು ಎಲ್ಲೋ ಸೆಟ್ ಆಗ್ತಾ ಇಲ್ವಲ್ಲ ಅನಿಸ್ಬಿಡುತ್ತೆ. ಸೊ ಆ ಥರ ಅನಿಸ್ಬಾರ್ದು. ಯಾಕಂದರೆ ದಿಸ್ ಇಸ್ ಅ ವೆರಿ ಯುನೋ ಸ್ಟ್ರಾಂಗ್ ಸ್ಕ್ರಿಪ್ಟ್, ಡೆವಿಲ್ದು ಸ್ಕ್ರಿಪ್ಟ್ ಇರೋದು. ಸೊ ಹಾಗಾಗಿ ಏನಂದರೆ ಎಲ್ಲೂ ಒಂದು ಕಡೆ ಅದು ಡ್ರಾಪ್ ಆಗಬಾರ್ದು. ಇವಾಗ ಸಾಂಗ್ ಬಂದ ತಕ್ಷಣ ಡ್ರಾಪ್ ಆಗಬಾರ್ದು, ಅಥವಾ ಒಂದು ಫೈಟ್ ಬಂದ ತಕ್ಷಣ ಡ್ರಾಪ್ ಆಗಬಾರ್ದು, ಸಮಥಿಂಗ್ ಲೈಕ್ ದಟ್. ಸೊ ಆ ಇಂಟೆನ್ಸಿಟಿ ಅದೇ ರೀತಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸಾಂಗಲ್ಲೂ ಒಂದು ಸ್ಟೋರಿ ಹೇಳ್ಬೇಕು ನಾವು. ಸೊ ದಟ್ ವಾಸ್ ವೆರಿ ಚಾಲೆಂಜಿಂಗ್. ಇನ್ಫ್ಯಾಕ್ಟ್ ಅದೇ ಸಾಂಗಲ್ಲಿ ಪೋಸ್ಟರ್ಸ್ಗೆ ಯೂಸ್ ಮಾಡಿದಂಥ ಒಂದು ಇದು ಕೂಡ ಇದೆ, ಮಾಸ್ಕ್. ಈ ವಾಸ್ ಯೂಸಿಂಗ್ ದ ಮಾಸ್ಕ್. ಸೊ ಅದೇ ಮುಖವಾಡದ ಬದುಕನ್ನು ಬೋಧಿಸುವನೇ ಕಟುಕ ಅಂತ. ಸೊ ಅಗೇನ್ ಎವ್ರಿಥಿಂಗ್ ಇಸ್ ಅಕಾರ್ಡಿಂಗ್ ಟು ದಟ್ ಸಿಚುವೇಶನ್ ವೇರ್ ವಿ ಆರ್. ದರ್ಶನ್ ಸರ್ ಏನಂದ್ರು ಈ ಸಾಂಗ್ ಕೇಳಿದ ತಕ್ಷಣ? ಅವ್ರಿಗೆ ಇದ್ರೆ ನೆಮ್ಮದಿಯಾಗಿರ್ಬೇಕು ತುಂಬಾ ಇಷ್ಟ ಆಯ್ತು. ಸಖತ್ ಇಷ್ಟ ಆಗಿತ್ತು ದರ್ಶನ್ ಸರ್. ಎಸ್ ವೀಕ್ಷಕರೇ ನೋಡಿ, ಅನಿರುದ್ಧ್ ಶಾಸ್ತ್ರಿ ಅವರು ಅಲ್ಹೋಮರ ಸಾಂಗ್ನ ಸಾಹಿತ್ಯ ಕೂಡ ರಚಿಸಿದ್ದೀವ್ರೆ, ಹಾಡಿರೋದು ಕೂಡ ಇವರೇ. ಆದರೆ ಇದೇ ಆಲ್ಬಮ್ನ ಮೊದಲ ಸಾಂಗ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಒಂದು ಸಾಕಷ್ಟು ವಿವಾದಗಳಿಗೆ, ಚರ್ಚೆಗಳಿಗೆ ಗ್ರಾಸವಾದಂಥ ಸಾಂಗ್ನ ಕರ್ತರು ಕೂಡ ಇವರೇ, ಅಂದರೆ ಸಾಹಿತ್ಯ ರಚಿಸಿರ್ತಕ್ಕಂಥದ್ದು. ಅದನ್ನ ಹಾಡಿದ್ದು ನೀವೇ ಅನ್ಸುತ್ತೆ. ಅದ್ರಲ್ಲಿ ರ್ಯಾಪ್ ಪೋರ್ಷನ್ಸ್ ಎಲ್ಲ ನಾನು ಹಾಡಿದ್ದು, ದರ್ಶನ್ ಸರ್ ಪೋರ್ಷನ್ಸ್ ಎಲ್ಲ ದೀಪಕ್ ಬ್ಲೂ ಅವರು. ಓಕೆ. ಸೊ ಆ ಸಾಂಗ್ಗೆ ಕೇಳಿದ ತಕ್ಷಣ ಏನಂದ್ರು ಸರ್? ಅವ್ರಿಗೆ ತುಂಬ ಇಷ್ಟ ಆಯಿತು. ಅವ್ರಿಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ತುಂಬ ಜನದ ಮೂಲಕ ನನಗೆ ಫೋನ್ ಮಾಡಿ ಹೇಳ್ಸಿದ್ರು ದಟ್ ಯುನೋ ಹಿ ಹ್ಯಾಸ್ ಲವ್ ದ ಸಾಂಗ್ ಅಂತ. ಸೊ ಅವ್ರಿಗೆ ಅಲ್ಹೋಮರಾನು ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಬಿಕಾಸ್ ದಟ್ ದಿಸ್ ಸಾಂಗ್ ಆ್ಯಕ್ಚುಲಿ ಈಸ್ ಅ ವೆರಿ ಡಿಫ್ರೆಂಟ್ ಸಾಂಗ್ ಇನ್ ದ ಎಂಟೈರ್ ಮೂವಿ. ಯಾಕಂದರೆ ಅದು ಒಂಥರ ಅದು ಸಿನಿಮಾ ನೋಡಿದ್ರೇನೆ ಅರ್ಥ ಆಗೋದು. ಸೊ ಅಲ್ಲ, ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗು ನೀವು ಬರೆದಾಗ, ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಬರ್ತಿದೆ ಅಂತಂದಾಗ್ಲೇ ಕೆಳಗಡೆ ಸಾಹಿತ್ಯ ಯಾರು ರಚಿಸಿದಾರಪ್ಪ ಅಂತ ಹುಡುಕಕ್ಕೆ ಶುರು ಮಾಡಿದ್ರು. ಸೊ ನಿಮ್ಗೆ ಇನ್ಫ್ಯಾಕ್ಟ್ ಒಂದಷ್ಟು ಜನ ಕೇಳಿರ್ತಾರೆ, ಯಾಕೆ ಈ ಸಾಲಿನ ಮೇಲೆ ಬರೀಬೇಕು ಅಂತ ಅನಿಸ್ತು ಅಂತ. ಇನ್ಫ್ಯಾಕ್ಟ್ ನಿಮ್ಗೆ ಇವರು ಡೈರೆಕ್ಟರ್ ಹೆಂಗೆ ಡೈರೆಕ್ಟ್ ಮಾಡಿರ್ತಾರೋ ಅದ್ರ ಪ್ರಕಾರ ನೀವು ಮಾಡಿರ್ತೀರ. ಸೊ ಅದನ್ನ ಬರೆದಾಗ ಆ ಪ್ರೆಷರ್ನ ಹೆಂಗ್ ತಗೊಂಡ್ರಿ ನೀವು ಅಂತ? ಇಲ್ಲ ಸರ್, ಅದು ಇಲ್ಲ, ಅದು ಹೆಂಗಾಯಿತು ಅಂದರೆ ಒಂದು ಅಲ್ಲಿ ಯುನೋ
ಆ ಸಿಚುವೇಶನ್ ಅಗೇನ್ ಆ ಸಿನಿಮಾದ ಸಿಚುವೇಶನ್ ಪ್ರಕಾರ ವಿ ಹ್ಯಾಡ್ ಟು ರೈಟ್ ದ ಎಂಟೈರ್ ಸಾಂಗ್. ಯಾಕಂದ್ರೆ ನಮ್ದೇನಾಗತ್ತೆ ಅಂದ್ರೆ ಈಗ ಸುಮ್ಮನೆ ಒಂದು ಜನರಲ್ ಇಂಟ್ರೊಡಕ್ಷನ್ ಸಾಂಗ್ ಬರಿಬೇಕು ಅಂದ್ರೆ ಅದು ಬೇರೆ ತರಾನೇ ಟ್ರೀಟ್ ಆಗತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ರುದಿರದಾರ ಬರ್ದೆ, ಅದ್ರಲ್ಲಿ ಹೆಂಗೆ ಅಂದ್ರೆ ದಟ್ ಸಿಚುವೇಶನ್ ವಾಸ್ ಲೈಕ್ ಹಿ ಹ್ಯಾಸ್ ಟು ಗೋ ಟು ದ ವಾರ್ಗೆ ಹೋಗ್ತಾ ಇದಾರೆ, ಎಲ್ಲಾರನ್ನೂ ಅವರು ಸಾಯಿಸ್ ಬರ್ತಾರೆ, ಹೀಸ್ ಅ ವಿಜಿಲಾಂಟೆ. ಸೊ ಆ ಬಿಲ್ಡಪ್ ಬೇರೆ, ಅದು ಬಿಲ್ಡಪ್ ಕೊಡೋದು ಬೇರೆ. ಸಿಚುವೇಶನಲ್ ಬಿಲ್ಡಪ್ಸ್ ಇರುತ್ತಲ್ಲ ಅಥವಾ ಸಿಚುವೇಶನಲ್ ಸಾಂಗ್ಸ್ ಇರುತ್ತಲ್ಲ, ಅದಕ್ಕೆ ಟ್ರೀಟ್ ಮಾಡೋ ರೀತಿನೇ ಬೇರೆ ಲಿರಿಕಲಿ. ಸೊ ಅದು ಹೇಗಾಗುತ್ತೆ ಅಂದರೆ ಅಗೇನ್ ಆ ಸಿಚುವೇಶನ್ನಲ್ಲಿ ಐ ಥಾಟ್ ದಟ್ ವಾಸ್ ವೆರಿ ಆ್ಯಪ್ಟ್. ಒಂದು ಏನು ಸಾಲುಗಳು ದಟ್ ವಾಸ್ ವೆರಿ ಆ್ಯಪ್ಟ್ ಫಾರ್ ದಟ್ ಪರ್ಟಿಕ್ಯುಲರ್ ಸಿನಿಮಾಸ್ ಸಿಚುವೇಶನ್ ಅಂತ. ಸೋಷಿಯಲ್ ಮೀಡಿಯಾ ಮತ್ತೆ ಮೀಡಿಯಾಗಳಲ್ಲಿ ಒಂದಷ್ಟು ಚರ್ಚೆಗಳಾಯಿತು, ಈ ಥರದ ಒಂದು ಸಾಲಿನ ಮೇಲೆ ಸಾಂಗ್ ಯಾಕೆ ಬೇಕಿತ್ತು ಅಂತ. ಸೊ ನಿಮಗೆ ಆ ಥರದ ನೆಗೆಟಿವ್ ಕಮೆಂಟ್ಸ್ ಬಂದಿದ್ದುಂಟಾ ಅಥವಾ ಪಾಸಿಟಿವ್ ಆಗಿ ಕಾಂಪ್ಲಿಮೆಂಟ್ಸ್ ಬಂದಿದ್ದುಂಟಾ? ಸರ್, ಪಾಸಿಟಿವ್ ಆಗಿ ಒಂದು 90% ಬಂದರೆ ಒಂದು 10% ನೆಗೆಟಿವ್ ಇದ್ದೇ ಇರುತ್ತೆ. ಅದು 100% ಅಲ್ಲಿ ನಾವು ಎಲ್ಲರನ್ನೂ ಕಲೆ ಅಂದ್ರೇನೆ ಹಾಗೆ, ಕಲೆಗೆ ಪ್ರೋಸ್ ಅಂಡ್ ಕಾನ್ಸ್ ಎರಡೂ ಇದ್ದೇ ಇರುತ್ತೆ. ಸೊ ಪಾಸಿಟಿವ್ ಆಗಿ ನಿಮ್ಗೆ 90% ಇದ್ದಾಗ ಯು ನೀಡ್ ನಾಟ್ ಟು ಬಾದರ್ ಅಬೌಟ್. ಆ್ಯಂಡ್ ಇನ್ನೊಂದೇನಾಗುತ್ತೆ ಅಂದರೆ ನೆಗೆಟಿವ್ ಆಗಿ ಈಗ ನಾನು ಹೇಳೋದೊಂದೇ ಸರ್, ಈಗ ನಾವು ಜನಕ್ಕೋಸ್ಕರ ಸಾಂಗ್ಗಳು, ಜನಕ್ಕೋಸ್ಕರ ನಾವು ಮ್ಯೂಸಿಕ್ ಮಾಡಬೇಕಾದ್ರೆ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದ್ರೂ ಅದನ್ನು ನಾವು ರಿಸೀವ್ ಮಾಡಬೇಕು. ವೆನ್ 80 to 90% ಪೀಪಲ್ ಆರ್ ಲೈಕಿಂಗ್ ಇಟ್, ಅದ್ರ ಬಗ್ಗೆ ನಾವು ಖುಷಿ ಪಡಬೇಕಾದ್ರೆ ಒಂದು 10-20% ಜನಕ್ಕೆ ಅದು ಇಷ್ಟ ಆಗಲಿಲ್ಲ ಅಂದರೆ ಅವ್ರಗಳಿಗೂ ರೀಸನ್ಸ್ ಇರುತ್ತೆ, ಏನಕ್ಕೆ ಇಷ್ಟ ಆಗಲಿಲ್ಲ ಅಥವಾ ಅವ್ರಗಳಿಗೆ ಏನಕ್ಕೆ ಅದು ಹಿಡಿಸ್ಲಿಲ್ಲ ಅಥವಾ ಯುನೋ ಸಡನ್ನಾಗಿ ಅದು ಅಕ್ಸೆಪ್ಟ್ ಮಾಡೋಕ್ಕಾಗಲಿಲ್ಲ ಅನ್ನೋದು, ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ಬಿಕಾಸ್ ವಿ ಹ್ಯಾವ್ ಟು ಟೇಕ್ ದೋಸ್ ಥಿಂಗ್ಸ್ ಆ್ಯಂಡ್ ಟೇಕ್ ಇಟ್ ಫಾರ್ ಅವರ್ ಬೆಟರ್ಮೆಂಟ್. ನಾನು ಯಾವಾಗಲೂ ಐ ಆಮ್ ಆಲ್ವೇಸ್ ಟುವರ್ಡ್ಸ್ ಪಾಸಿಟಿವಿಟಿ. ನನಗೆ ಹೆಂಗೆ ಅಂದರೆ ಇವಾಗ ಯಾರಾದರೂ ಬಂದು ನನಗೆ ನೆಗೆಟಿವ್ ಆಗಿ ಹೇಳಿದ್ರೇನೋ ಅದರಲ್ಲಿ ಏನು ಪಾಸಿಟಿವ್ ಇದೆ ನಾನು ಹುಡುಕ್ತೀನಿ. ಸೊ ಅದನ್ನ ನಾವು ಇಟ್ಕೊಂಡ್ರೆ ಸರ್ ನಮ್ಮ ನೆಕ್ಸ್ಟ್ ವರ್ಕ್ಸ್ಗೆ ಅದು ಡೆಫಿನೆಟ್ಲಿ ಅದು ಇಟ್ ಕಮ್ಸ್ ಆಸ್ ಅ ಡೆವಲಪ್ಮೆಂಟ್. ಏನಕ್ಕಂದ್ರೆ ನಮ್ಗೆ ಎಲ್ಲೋ ಒಂದು ಕಡೆ ನೆಕ್ಸ್ಟ್ ವರ್ಕ್ ಏನೋ ಮಾಡಬೇಕಾದ್ರೆ ಮೋಸ್ಟ್ಲಿ ಇದು ಅವ್ರಿಗೆ ಹಿಡ್ಸಲ್ವೇನೋ ಅಥವಾ ಯುನೋ ಈ ಪೋರ್ಷನ್ ಬದಲು ನಾವೇನಾದ್ರೂ ಚೇಂಜ್ ಮಾಡೋದು. ಕರೆಕ್ಷನ್ಸ್ ಮೇಕ್ಸ್ ಮಚ್ ಬೆಟರ್ ಅಂಡ್ ಬೆಟರ್. ಸೊ ಅದ್ ಡೆಫಿನೆಟ್ಲಿ ಸಿ ಐ ಅಕ್ಸೆಪ್ಟ್ ಇಟ್. ಇವಾಗ ವಿಜಯಲಕ್ಷ್ಮಿ ಮ್ಯಾಮ್ ಆ ಸಾಂಗ್ ಕೇಳಿದಾಗ ಏನಂದ್ರು, ನಿಮ್ಗೆ ಸಿಕ್ಕಿದ್ರ ಏನಾದ್ರು ಶೂಟಿಂಗ್ ಸೆಟ್ಗೆ? ಏನಿಲ್ಲ, ಯಾರು ಇಲ್ಲ. ನೀವು ಡೈರೆಕ್ಟ್ ಆಗಿ ಪ್ರಕಾಶ್ ವೀರ್ ಸರ್ ಜೊತೆ ಟಚ್? ಯಾರು ಶೂಟಿಂಗ್ ಸೆಟ್ಗೆ ಹೋಗೇ ಇಲ್ಲ. ಓಕೆ. ನಾವು ಯಾವಾಗ ಶೂಟಿಂಗ್ ನಡೆಯಿತು ಅಂತಾನೂ ನಮಗೆ ಅದು ಗೊತ್ತಿರಲಿಲ್ಲ. ಬಿಕಾಸ್ ಇದು ಸಾಂಗ್ಸ್ ಎಲ್ಲ ತುಂಬ ಮುಂಚೆ ಆಗಿದ್ದು. ಯಾಕಂದರೆ ದರ್ಶನ್ ಸರ್ದು ಎಲ್ಲ ಲಿಪ್ಪು ಕೂಡ ಏನೋ ಶೂಟ್ ಆಗಿದೆ, ಎಲ್ಲ ಆಗಿದೆ. ಸೊ ತುಂಬ ಮುಂಚೆ ಆಗಿದ್ದು ಸಾಂಗ್ಸ್ ಇದು.